ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇದು ಈಗಾಗಲೇ ತಿಳಿದಿರೋ ನಿಮಗೆ ಇದು ಬೆಂಗಳೂರಲ್ಲಿ ಏರ್ಪಡಿಸ್ತಕ್ಕಂಥ GKVK ಏನು ಕೃಷಿ ಮೇಳ ಇದೆ, ಅದರಲ್ಲಿ ಒಂದು ಚಿಕ್ಕ ವಿಡಿಯೋ ಆಗಿರುತ್ತೆ. ಈ ಕೃಷಿ ಮೇಳ 3 ದಿನ ಏರ್ಪಡಿಸಿದ್ರು. ನಾವು ಅದರಲ್ಲಿ ಒಂದು ದಿನ ನಾವು ಹೋಗೋಕ್ಕೆ ಆಲ್ರೆಡಿ ಮಧ್ಯಾಹ್ನ ಆಗಿದ್ದರಿಂದ ಎಷ್ಟೋ ಜನ ನೋಡಿಕೊಂಡು ವಾಪಸ್ ಹೋಗ್ತಾಯಿದ್ರು. ಇದು GKVK ಕ್ಯಾಂಪಸ್ ಆಗಿರುತ್ತೆ. ಒಳಗಡೆ ತುಂಬ ದೂರ ನಡ್ಕೊಂಡು ಹೋಗಬೇಕು. ಇದು ವಿಸ್ತಾರವಾಗಿರೋದ್ರಿಂದ ಒಳಗಡೆ ಅರೇಂಜ್ ಮಾಡಿದರೆ ಇದೇ ನೋಡಿ ಎಂಟ್ರೆನ್ಸು. ಈಗ ಒಳಗಡೆ ಹೋಗಿ ಕೃಷಿ ಮೇಲೆ ಏನೇನು ಏರ್ಪಡಿಸಿದ್ದಾರೆ ಅಂತ, ಇದು ಬಂದು ಟ್ರ್ಯಾಕ್ಟ್ರು ಪ್ರದರ್ಶನ ಏನೇನಿದೆ ಅಂತ ಒಳಗಡೆ ಹೋಗಿ ಸಿಂಪಲಾಗಿ ನೋಡ್ಕೊಂಬರೋಣ. ಇದು ನೀವು ನೋಡ್ತಾ ಇರೋದು ಟ್ರ್ಯಾಕ್ಟರ್ ಬಳಸಿ ಬೆಳೆಗೆ ಔಷಧಿ ಸಿಂಪಡಿಸುವಂಥ ಒಂದು ವಿಧಾನ. ಇದರಿಂದ ಅತಿ ಹೆಚ್ಚು ಪ್ರದೇಶನ ನಾವು ಔಷಧಿ ಸಿಂಪಡಿಸೋಕ್ಕೆ ಒಳಪಡಿಸ್ಬೋದು. ಇದು ತುಂಬ ಸುಲಭವಾಗಿ ಉಪಯೋಗಿಸುವಂಥದ್ದು. ಜನ ಕೃಷಿ ಮೇಳ ಅಂದ ತಕ್ಷಣ ಜನ ಇರಲ್ವೇನೋ ಅಂದ್ಕೊಂಡೆ, ಆದರೆ ನಾವು ಹೋಗಿದ್ದು ತುಂಬ ಯಥೇಚ್ಛವಾಗಿ ಜನ ಕೃಷಿ ಮೇಳಕ್ಕೆ ಬಂದಿದ್ದರು. ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರಿಗೆ ನೀರಿನ ಸಮಸ್ಯೆ ಯಥೇಚ್ಛವಾಗಿ ಕಾಡ್ತಾ ಇದೆ. ಅದಕ್ಕೋಸ್ಕರ ಈ ಸೋಲಾರ್ ಪಂಪ್ನ ಅಳವಡಿಸ್ಕೊಳ್ಳೋದ್ರಿಂದ ನಾವು ದಿನದಲ್ಲಿ 8ರಿಂದ 9 ಗಂಟೆ ನೀರನ್ನ ಉಪಯೋಗಿಸ್ಬೋದು. ಈ ಸೋಲಾರ್ ಪಂಪ್ ಸೆಟ್ ಉತ್ತೇಜನ ಕೊಡೋಕ್ಕೋಸ್ಕರನೇ ನಮ್ಮ ಸರ್ಕಾರ ಇದಕ್ಕೆ 1.5 ಲಕ್ಷ ಸಬ್ಸಿಡಿ ಕೊಟ್ಟಿದೆ. ಅದಕ್ಕೋಸ್ಕರ ರೈತರುಗಳು ಇದನ್ನು ಸದುಪಯೋಗ ಪಡಿಸ್ಕೋಬೇಕಂತ ಈ ಕೃಷಿ ಮೇಳದಲ್ಲಿ ಇದನ್ನ ಏರ್ಪಡಿಸಿದ್ದಾರೆ. ಈ ಸೋಲಾರ್ ಪಂಪ್ ಸೆಟ್ನ ಸಣ್ಣ ರೈತರಿಂದ ಹಿಡಿದು ದೊಡ್ಡ ರೈತರವರೆಗೂ ಯೂಸ್ ಮಾಡ್ಬೋದು. ಕೃಷಿ ಮೇಳಕ್ಕೆ ಬರುವಂಥ ಜನರಿಗೆ ಯಾವುದೇ ರೀತಿ ಆಹಾರದ ಸಮಸ್ಯೆ ಆಗಬಾರ್ದು ಅಂತ ಫುಡ್ ಕಾರ್ಟ್ ಏರ್ಪಡಿಸಿದ್ರು. ಇಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಬಂದು ಫುಡ್ ಕಾರ್ಟ್ ಹಾಕಿದ್ರು. ಇದರಲ್ಲಿ ವಿವಿಧ ಜಿಲ್ಲೆಗಳು, ವಿವಿಧ ಪ್ರದೇಶಗಳ ಎಲ್ಲ ಆಗಿದ್ದರಿಂದ ಎಲ್ಲ ಅಂಗಡಿಗಳ ಹತ್ರ ತುಂಬ ಜನ ಸೇರಿದ್ರು. ಹಾಗೂ ಅವರು ವಿಭಿನ್ನವಾದ ತಿಂಡಿಗಳನ್ನ ಸೇವಿಸಿ ತುಂಬ ಖುಷಿಪಟ್ಟರು ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು. ನೀವು ನೋಡ್ತಾ ಇರೋಂಥ ಪಂಪು ಹೋಂಡಾ ಕಂಪ್ನಿದು. ಇದು ಪೆಟ್ರೋಲಿಂದ ರನ್ ಆಗೋಂಥ ಪಂಪು. ಇದು ತುಂಬ ಪ್ರೆಷರ್ ಆಗಿದೆ ಹಾಗೂ ಡಿಸ್ಚಾರ್ಜ್ ಕೂಡ ತುಂಬ ಚೆನ್ನಾಗಿದೆ. ಹೋಂಡಾ ಅಂದಮೇಲೆ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ರಿಮೋಟ್ ಆಪರೇಟ್ ರಿಮೋಟ್ ಆಪರೇಟ್ ಫೋಟೋ ಈಗ ನೀವು ಹಿಂದೆ ನೋಡ್ತಾ ಇರೋವಂಥದ್ದು ವೀಡ್ ಕಟರು. ಎಲ್ಲ ಥರದ ವೀಡ್ ಕಟರ್ ಸಿಗುತ್ತೆ. ಇದರಲ್ಲಿ 2 HP, 4 HP, 2 ಸ್ಟ್ರೋಕು, 4 ಸ್ಟ್ರೋಕು ಅಂತ ತುಂಬ ವೇರಿಯಂಟ್ ಸಿಗುತ್ತೆ. ಇದನ್ನು ಯೂಸ್ ಮಾಡ್ಕೊಬೋದು. ಗೆಳೆಯ, ಈಗ ನೀವು ನೋಡ್ತಾ ಇರೋದು ಡ್ರೋನ್. ಈ ಡ್ರೋನ್ ಬೆಲೆ ಬಂದು 5 ಲಕ್ಷ. ಇದು ಎಂತಕ್ಕೆ ಅಂದರೆ
ಇದು ಕೃಷಿಲಿ ಔಷಧಿ ಸಿಂಪಡಣೆ ಮಾಡೋಕ್ಕೆ ಬಳಸ್ತಾರೆ. ಇದು 10 ನಿಮಿಷಕ್ಕೆ 1 ಎಕರೆ ಔಷಧಿನ ಸಿಂಪಡಣೆ ಮಾಡ್ಬೋದು. ಇದಕ್ಕೆ 1.5 ಲಕ್ಷ ಖರ್ಚು ಬರುತ್ತೆ. ಈಗ ನೀವು ನೋಡ್ತಾ ಇರೋದು ವಾಟರ್ ಜೆಟ್ಟು. ಈ ವಾಟರ್ ಜೆಟ್ ಬಂದು 5 HP ಇಂದ 7 HP ಸಿಂಗಲ್ನ ಬಳಸ್ಬೋದು. ಇದು ಒಂದು ಸೈಡು 90 ಫೀಟ್ ಕವರ್ ಮಾಡಿದ್ರೆ ಅಂದರೆ ಟೋಟಲ್ 180 ಫೀಟು ಸರೌಂಡಿಂಗ್ ಕವರ್ ಮಾಡುತ್ತೆ. ಇದು ಚಿಕ್ಕದು, ಇದು 1.5 HP 2.5 HP ಮೋಟ್ರಿಗೆ ಬಳಸುವಂಥದ್ದು. ಜೊತೆಗೆ ಈಗ ನೀವು ನೋಡ್ತಾ ಇರೋಂಥ ಮಾಡೆಲ್ ಬಂದು ರೈನ್ ವಾಟ್ರು ಸ್ಟೋರೇಜ್ ಹಾಗೂ ರೈನ್ ವಾಟ್ರು ಭೂಮಿಗೆ ಹೇಗೆ ಇಂಗಿಸಬೇಕು, ಅದನ್ನು ಹೇಗೆ ಮರುಪೂರ್ಣ ಮಾಡುವಂಥ ವಿಧಾನನ ಈ ಮಾಡೆಲಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಯಾಕಂದರೆ ಇದು ತುಂಬ ಉಪಯೋಗ ಇದೆ. ಇತ್ತೀಚಿನ ದಿನಗಳಲ್ಲಿ ನೀರಿನ ಸಮಸ್ಯೆ ನಗರ ಪ್ರದೇಶಗಳಲ್ಲಿ ಜಾಸ್ತಿ ಇರೋದ್ರಿಂದ ಪ್ರತಿಯೊಬ್ಬರು ಮನೆಗಳಲ್ಲಿ ಈ ಥರ ಮಾಡಿಸೋದ್ರಿಂದ ಅಂತರ್ಜಲ ಮಟ್ಟನ ಸ್ವಲ್ಪ ಮಟ್ಟಿಗಾದರೂ ಹೆಚ್ಚಿಸ್ಬೋದು ಅನ್ನೋದು ಇದ್ರ ಉದ್ದೇಶ. ದಯವಿಟ್ಟು ಎಲ್ಲರೂ ಇದನ್ನು ತಮ್ಮ ಮನೆ ಸುತ್ತಮುತ್ತ ಮಾಡಿ ಹಾಗೂ ಬೇರೆಯವ್ರಿಗೆ ಇದನ್ನು ಮಾಡಿಸ್ಕೊಳ್ಳೋಕ್ಕೆ ಸ್ವಲ್ಪ ಹೇಳೋದ್ರಿಂದ ಅಂತರ್ಜಲ ಮಟ್ಟ ಹೆಚ್ಚಿಸ್ಬೋದು ಅಂತ ಈ ಮೂಲಕ ತಿಳಿಸ್ಬೋದು.